ಶಿರಸಿ ಸಿದ್ದಾಪುರದ ಜನಮೆಚ್ಚಿದ ಶಾಸಕರಿಗೆ ಆಡಳಿತದ ಜ್ಞಾನವೇ ಇಲ್ವಾ? ಶಿರಸಿ ಆಸ್ಪತ್ರೆ ವಿಚಾರದಲ್ಲಿ ಬರೀ ನಾಟಕ ಆಡ್ತಿದ್ದಾರಾ ಭೀಮಣ್ಣ ನಾಯ್ಕ್? ಶಾಸಕರಿಗೆ ಮತ್ತೆ ತಾಕತ್ತಿನ ಸವಾಲ್ ಹಾಕಿದ್ದೇಕೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ. ಎಸ್, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸಿತ್ತು. ಈ ಕ್ಷೇತ್ರದಿಂದ ಸತತವಾಗಿ ಗೆಲ್ಲುತ್ತಲೇ ಬಂದಿದ್ದ ಜಿಲ್ಲೆಯ ಹಿರಿಯ ರಾಜಕಾರಣಿ ಹಾಲಿ ಸಂಸದ ಕಾಗೇರಿಯವರನ್ನ ಸೋಲಿಸಿದ್ದ ಕ್ಷೇತ್ರದ ಜನ ಭೀಮಣ್ಣ ನಾಯ್ಕ್ ಕೈ ಹಿಡಿದಿದ್ರು. ಹೀಗಾಗಿ ಇದೇ ಮೊದಲ ಬಾರಿ ವಿಧಾನಸಭೆಯನ್ನ ಪ್ರವೇಶಿಸಿರುವ ಭೀಮಣ್ಣ ನಾಯ್ಕ್ ಭಾರಿ ಹುರುಪಿನಿಂದ ಕ್ಷೇತ್ರದಲ್ಲಿ ಓಡಾಡುತ್ತಿದ್ದಾರೆ. ಕ್ಷೇತ್ರದ ಜನರು ಕೂಡ ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನ ಇಟ್ಟುಕೊಂಡಿದ್ದು ದಿನೇ ದಿನೇ ಅವರ ಜನಪ್ರಿಯತೆ ಕೂಡ ಹೆಚ್ಚಾಗುತ್ತಿದೆ. ಆದರೆ ಇದೀಗ ಈ ಜನಮೆಚ್ಚಿದ ಶಾಸಕರಿಗೆ ಆಡಳಿತದ ಜ್ಞಾನವೇ ಇಲ್ಲ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಭೀಮಣ್ಣ ನಾಯ್ಕ್ ಅವರಿಗೆ ಆಡಳಿತದ ಜ್ಞಾನವೇ ಇಲ್ವಂತೆ, ಅವರಿಗೆ ಕ್ಷೇತ್ರದ ಜನರ ಬಗ್ಗೆ ಕಾಳಜಿಯೂ ಇಲ್ವಂತೆ ಮತ್ತು ಅವರು ಬರೀ ನಾಟಕ ಮಾಡುತ್ತಿದ್ದಾರೆ ಎನ್ನುವ ಆರೋಪ ಇದೀಗ ಕೇಳಿಬಂದಿದೆ. ಅಷ್ಟಕ್ಕೂ ಈ ಆರೋಪ ಮಾಡಿರುವುದು ಬೇರಾರೂ ಅಲ್ಲ, ವಿರೋಧ ಪಕ್ಷ ಬಿಜೆಪಿಯವರು. ಶಿರಸಿ ಆಸ್ಪತ್ರೆ ವಿಚಾರವಾಗಿ 1 ತಿಂಗಳ ಹಿಂದಷ್ಟೇ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆದಿತ್ತು. ಈ ವೇಳೆ ಶಾಸಕರಿಗೆ ಹಲವು ಪ್ರಶ್ನೆಗಳನ್ನು ಕೇಳಿದ್ದ ಅನಂತಮೂರ್ತಿ ತಾಕತ್ತಿನ ಸವಾಲು ಎಸೆದಿದ್ರು. ಇದೀಗ ಮತ್ತೆ ಸುದ್ದಿಗೋಷ್ಠಿ ನಡೆಸಿ ಆರೋಪಗಳ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಕಳೆದ ಸುದ್ದಿಗೋಷ್ಠಿಯಲ್ಲಿ ನಾವು ದಾಖಲೆಗಳ ಸಮೇತ ಶಾಸಕರ ಮುಂದೆ ಕೆಲವು ಪ್ರಶ್ನೆಗಳನ್ನು ಇಟ್ಟಿದ್ವಿ. ಆದರೆ 1 ತಿಂಗಳಾದರೂ ಶಾಸಕರಿಂದ ಯಾವುದೇ ಉತ್ತರ ಬಂದಿಲ್ಲ. ಹೀಗಾಗಿ ನಾವು ಮೌನಂ ಸಮ್ಮತಿ ಲಕ್ಷಣಂ ಎಂದು ತಿಳಿದುಕೊಳ್ಳಬೇಕಾಗುತ್ತೆ. ನಾವು ಮಾಡಿದ ಆರೋಪಗಳೆಲ್ಲವೂ ಸತ್ಯ ಎನ್ನುವುದು ಶಾಸಕರು ಒಪ್ಪಿಕೊಂಡಂತಾಗಿದೆ ಎಂದು ಅನಂತಮೂರ್ತಿ ಹೆಗಡೆ ಆರೋಪಿಸಿದ್ದಾರೆ. ಶಾಸಕರೇ, ನಿಮಗೆ ತಾಕತ್ತಿದ್ರೆ ಈ ಸರ್ಕಾರಿ ಆಸ್ಪತ್ರೆ ವಿಚಾರವಾಗಿ ಮಾತನಾಡುವಂತಹ ನೈತಿಕ ತಾಕತ್ತನ್ನು ಉಳಿಸಿಕೊಂಡಿದ್ರೆ ಉತ್ತರವನ್ನ ಕೊಡಿ. ಈ ಸರ್ಕಾರ ಬರೋಕ್ಕಿಂತ ಮುಂಚೆಯೇ ಆಸ್ಪತ್ರೆಯ ಅರ್ಧ ಕೆಲಸ ಕೂಡ ಮುಗಿದಿತ್ತು. ಆದರೆ ಈಗ ಹೋಗಿ ದಿನೇಶ್ ಗುಂಡೂರಾವ್ಗೆ ಅರ್ಜಿ ಕೊಡೋದು, ಯುಟಿ ಖಾದರ್ಗೆ ಅರ್ಜಿ ಕೊಡೋದನ್ನು ಮಾಡುತ್ತಿದ್ದೀರಿ. ಏನಿದು ನಾಟಕ? ಮೊನ್ನೆ ಯುಟಿ ಖಾದರ್ ಅವರು ಉತ್ತರ ಕನ್ನಡ ಜಿಲ್ಲೆಗೆ ಬಂದಾಗ ಈ ವಿಷಯವನ್ನ ಮಾತನಾಡಲೇ ಇಲ್ಲ. ಅಂದ್ರೆ ಇದು ನಾಟಕ ಅಂತ ಕ್ಲಿಯರ್ ಆಗಿದೆ ಎಂದಿದ್ದಾರೆ. ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನ ಹಾಳುಗೆಡುತ್ತಾ ಇದ್ದಾರೆ. ಇಂತಹ ಕೆಟ್ಟ ಕೆಲಸಕ್ಕೆ ಯಾರು ಕೂಡ ಕೈ ಹಾಕಬಾರದು ಅಂತ ಹೇಳಿ ನಾವು ಆಕ್ರೋಶ ವ್ಯಕ್ತಪಡಿಸಿ ಆಗಿತ್ತು. ಆದರೆ ಈಗ 1 ತಿಂಗಳಾಯ್ತು, ಶಾಸಕರಿಂದ ಯಾವುದೇ ಉತ್ತರವಿಲ್ಲ ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಯಾವುದೇ ಉತ್ತರವಿಲ್ಲ. ಅಂದ್ರೆ ಅರ್ಥ ಏನು? ಮೌನಂ ಸಮ್ಮತಿ ಲಕ್ಷಣಂ. ಮೌನಂ ಸಮ್ಮತಿ ಲಕ್ಷಣಂ. ನಾವು ಹೇಳೋದೆಲ್ಲವೂ ಸತ್ಯ, ನಾವು ದಾಖಲೆ ಬಿಡುಗಡೆ ಮಾಡಿದೆಲ್ಲವೂ ಸತ್ಯ, ಆಸ್ಪತ್ರೆ ಹಾಳು ಮಾಡ್ತಾ ಇರೋದು ಸತ್ಯ, ಎಲ್ಲವನ್ನೂ ಕೂಡ ಶಾಸಕರು ಒಪ್ಪಿಕೊಂಡಿದ್ದಾರೆ. ಆಸ್ಪತ್ರೆ ಕೆಲಸ ಶುರುವಾಗಿ 5 ವರ್ಷ ಆಗಿದೆ, ಕಟ್ಟಡ ಮುಗಿದು 1 ವರ್ಷ ಆಗಿದೆ. ಶಾಸಕರು ಈಗ ಹೋಗಿ ಯಂತ್ರೋಪಕರಣಗಳಿಗೆ ಅರ್ಜಿಯನ್ನ ಕೊಡ್ತಾ ಇದ್ದೇನೆ ಅಂತಂದ್ರೆ ಇವರಿಗೆ ಆಡಳಿತ ಮಾಡಲು ಬರುತ್ತಾ? ತಮಗೆ ಆಡಳಿತ ನಡೆಸಲಿಕ್ಕೆ ಬರೋದಿಲ್ಲ ಅಂತ ಜನ ಮಾತನಾಡ್ತಿದ್ದಾರೆ. ಇನ್ನು 15 ದಿನದಲ್ಲಿ ನಮ್ಮ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನ ನೀಡದಿದ್ದರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಪ್ರತಿಭಟನೆಯನ್ನ ನಡೆಸುತ್ತೇವೆ ಅಂತ ಹೇಳಿದ್ದಾರೆ. ಅಲ್ರಿ, 5 ವರ್ಷದ ಆಸ್ಪತ್ರೆ, 5 ವರ್ಷ ಆಗಿದೆ ವರ್ಕ್ ಶುರುವಾಗಿ, 5 ವರ್ಷ ಆಗಿ ಕಟ್ಟಡ ಮುಗಿದು 1 ವರ್ಷ ಆಗಿ ಅಷ್ಟರ ನಂತರ ನಾನು ಯಂತ್ರೋಪಕರಣಗಳಿಗೆ ಅರ್ಜಿ ಕೊಡ್ತಾ ಇದ್ದೇನೆ ಅಂತಂದ್ರೆ ಏನಾದರೂ ನಿಮ್ಗೆ ಆಡಳಿತ ಮಾಡ್ಲಿಕ್ಕೆ ಬರ್ತದ್ಯಾ? ನೇರವಾಗಿ ಕೇಳ್ತಾ ಇದ್ದೇನೆ ಶಾಸಕರ, ಏನಿದು? ಮೊನ್ನೆ ಹೋಗಿ ಯುಟಿ ಖಾದರಿ ಅರ್ಜಿ ಕೊಡ್ತೇನೆ ಅಂತೀರಿ. 5 ವರ್ಷ ತನಕ, ಈಗ 5 ವರ್ಷ ಆಗಿದೆ, ಈಗ ತಾವು ಬಂದು ಹೆಚ್ಚು ಕಮ್ಮಿ 3 ವರ್ಷ ಆಯ್ತು. 3 ವರ್ಷ ತನಕ ತಾವೇನ್ ಮಾಡ್ತಾ ಇದ್ರಿ ಅನ್ನುವಂಥದ್ದು ಜನ ಮಾತಾಡ್ತಾರೆ. ತಮ್ಗೆ ಆಡಳಿತ ನಡೆಸಲಿಕ್ಕೆ ಬರೋದಿಲ್ಲ ಅಂತ ಜನ ಮಾತನಾಡ್ತಾ ಇದ್ದಾರೆ. ಅದೇನೇ ಇಲ್ಲಿ
ಶಿರಸಿ ಆಸ್ಪತ್ರೆ ವಿಚಾರದಲ್ಲಿ ಮತ್ತೆ ರಾಜಕೀಯ ಜಟಾಪಟಿ ಶುರುವಾಗಿದ್ದು, ಶಾಸಕರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.